ಇಲ್ಲಿ ಎಲ್ಲ ಬೆಂಕಿ ಬರ್ತಾ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಟಚ್ ಮಾಡಿ ನೋಡ್ತಿದ್ದಾರೆ. ಬಿಸಿ ಇದೆಯಾ? ಅಯ್ಯೋ, ಅಲ್ಲಿ ಬಾಕು ಸಿಟಿ ಟವರ್ ಮಾಡ್ತಾರೆ. ಹಿಂಗಿದೆ. ಹೌದು, ಇಂಡಿಯಾ ಏನು ಹಾಕಿದ್ದಾರೆ. ಎಲ್ಲ ಬರ್ಡ್ಸ್ ಇದೆ. ಎಷ್ಟು ದೊಡ್ಡ ಕಾರ್ಪೆಟ್. ಬ್ರೆಡ್. ಇಲ್ಲಿ ಸೊಪ್ಪು ಮಾಡ್ತಾ ಇದ್ದಾರೆ. ಕಂಫರ್ಟ್ ಇದೆಯಾ? ಈ ಬೀಳಿಸ್ಕೊಂಡು ಬಂದು ಕಾಯಿನ್ ಇಲ್ಲಿ ಇದು ಆಯಿಲ್, ಕ್ರೂಡ್ ಆಯಿಲ್ ತೆಗಿತಾ ಇರುತ್ತೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಲ್ಸ್ ಚಾನಲ್. ಡೇ 3 ಇನ್ ಬಾಕು. ಸೊ ಇವತ್ತು ಮೂರನೇ ದಿನ ಎಲ್ಲ ಹೋಗಿ ಆಲ್ಮೋಸ್ಟ್ ಸ್ವಲ್ಪ ಪ್ಲೇಸಸ್ ನಿಯರ್ ಬೈ ಏನೇನಿದೆ ಎಲ್ಲ ಕವರ್ ಮಾಡಿದ್ದೀವಿ. ಸೊ ಇವತ್ತು ಫೈರ್ ಟೆಂಪಲ್ ಆ ಕಡೆ ಸೈಡ್ ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ರೆಡಿ ಆಗಿದ್ದೀವಿ. ಕಿರಣ್ ನೋಡಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದೆಯಾ ಬ್ರೇಕ್ಫಾಸ್ಟ್? ಸಾಂಬಾರ್, ಅನ್ನ ಸಾಂಬಾರ್. ಅದೇ ನಮ್ಗೆ ಇವಾಗ ಸದ್ಯಕ್ಕೆ ತಿನ್ನೋದು, ಲೈಟಾಗಿ ತಿನ್ಕೊಂಡು ಆಚೆ ಹೋಗೋದು. ಅಯ್ಯೋ, ಸೊ ಇಲ್ಲಿ ಕಿರಣ್ ರೆಕಾರ್ಡ್ ಮಾಡ್ಕೊ ಮಾಡ್ತಾ ಇದ್ದಾರೆ. ಜಸ್ಟ್ ಪ್ಯಾಕೆಟ್ ಹಂಗೆ ಇಟ್ಬಿಟ್ರೆ ಆಯಿತು, ಅಷ್ಟೇ. ಅನ್ನ ಸಾಂಬಾರ್ ರೆಡಿ. ಬೇರೆ ಕಂಟ್ರಿಗೆ ಬಂದಾಗ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ. ಯಾಕಂದ್ರೆ ವೆಜ್ ಇರೋದ್ರೆ ಕಂಟ್ರಿ 95% ಅಲ್ಲ 98% ಬರೀ ನಾನ್ ವೆಜ್. ವೆಜ್ಜೇ ಸಿಗಲ್ಲ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಇದು ಕೇಳೋದಿಲ್ಲ. ಏನಂದ್ರೆ ಅವರು ವೆಜಿಟೇರಿಯನ್ ಏನಿದೆ ಅಂದ್ರೆ ಫ್ರೈ ಮಾಡಿರೋದು ವೆಜಿಟೇಬಲ್ಸ್ ಇದಾವೆ ಅಷ್ಟೇ. ಅದು ವೆಜಿಟೇರಿಯನ್ ಅದು ಬಿಟ್ರೆ ಇನ್ನೇನು ಸೂಪ್, ಬರೀ ಸೂಪ್ ಅಷ್ಟೇ. ಬೇಳೆ ಸೂಪು, ಟೊಮೆಟೊ ಸೂಪು ಅಷ್ಟೇ ನಮಗೆ. ಅಷ್ಟರಲ್ಲಿ ಇವಾಗ ಹೆಂಗೋ ಹೋಗ್ತಾ ಇದೆ. ಸೊ ಇವಾಗ ಬೇಗ ತಿನ್ಕೊಂಡು ಬಿಡೋದು. ನಾವೇನು ತಿಂತೀವಿ? ನಾನ್ ವೆಜ್. ಸೊ ಅದಕ್ಕೆ ಈ ಥರ ಎಮರ್ಜೆನ್ಸಿಗೆ ತಿನ್ನೋಕ್ಕಷ್ಟೇ. ಹೆಂಗೆ ಸಾಧ್ಯ? ಮಾಡಿದ್ರೆ ಬರಲ್ಲ. ನೀನ್ ಸೈಡಿಗೆ ಬಾಯ್ ಕಡೆ ಯಾರೋ ಒಳ್ಳೆ ಎಕ್ಸ್ಪೋರ್ಟ್ ಇದ್ದಾರೆ ಮಾಡಿದ್ದಾರೆ. ಏನಾಗಲ್ಲ, ನಾನು ಇದೀನಲ್ಲ, ಬೀಳಲ್ಲ ನೀನೇನು. ನೋಡಿ ಕ್ಯಾಟ್ ಎಷ್ಟಿದಾವೆ. ಅಲ್ಲಿ 1, 2, ಇಲ್ಲಿ ಬೆಂಚ್ ಮೇಲೆ ಒಂದು ಕೂತ್ಕೊಂಡಿದೆ 3. ಸೊ ಅಲ್ಲಿ ಕಾರ್ ಅಲ್ಲಿ ವೆಯ್ಟ್ ಮಾಡ್ತಾ ಇದೆ. ಏನು ಆಯ್ತು, ಕಾರಲ್ಲಿ ಕೂತ್ಕೊಳ್ಳೋಣ ಬಾ. ಇಲ್ಲೇ ಇರು. ಬಾ, ನಡಿ ಬಾ. ಎಲ್ಲಮ್ಮ ಅಲ್ಲಿ ಫೋಟೋ ತೆಗಿಬೇಕಾ? ಸರಿ ಬಾ, ತೆಗ್ದಿದ್ದೀನಿ ಬಾ. ಇದರಲ್ಲಿದೆ ಬಾ. ಹೇ ಹಾಯ್, ಹೌ ಆರ್ ಯು? I am fine. My name is Afin. Afin, hi. In Brazil. Yeah. Allah sahab. Go please. Yeah. ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇನ್ನು ಎನ್ಆರ್ದಾಗ್ ಅಂತ ಇದೆ, ಆ ಪ್ಲೇಸ್ಗೆ ಹೋಗ್ತಾ ಇದ್ವಿ. ನಮ್ಮ ಡ್ರೈವರ್ ಅವ್ರ ಬ್ರದರ್ನ ಕಳಿಸಿದ್ರು, ಅವ್ರು ಸ್ವಲ್ಪ ಬ್ಯುಸಿ ಇದ್ರು ಅಂತ. ಹಾಗೆ ಇಲ್ಲಿ ಕಾಣ್ತಾ ಇರೋದು ಹೈದರ್ ಅಲಿ ಮ್ಯೂಸಿಯಂ. ಇದಾದ್ಮೇಲೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಇವಾಗ ನಾವು ರೀಚ್ ಆಗಿರೋದು ಎನ್ಆರ್ದಾಗ್. ಇಲ್ಲಿ ನ್ಯಾಚುರಲ್ ಆಗಿ ಬೆಂಕಿ ಬರ್ತಾನೆ ಇರುತ್ತೆ. ಹಾಗೆ ಇದಕ್ಕೆ ಟಿಕೆಟ್ ಬಂದು ಒಬ್ಬರಿಗೆ 10 ಮನತ್ ಆಗುತ್ತೆ. 2 tickets? Yes, 2 tickets. ನಾವು ಬಂದು ಕಾಂಬೋ ಟಿಕೆಟ್ಸ್ ತೊಗೊಂಡಿದ್ವಿ ಇಲ್ಲಿಗೆ, ಪ್ಲಸ್ ಇನ್ನೊಂದು ನೆಕ್ಸ್ಟ್ ಬೇರೆ ಪ್ಲೇಸ್ ಹೋಗೋಕ್ಕಿದೆ. ಅದು ಅಲ್ಲೆಲ್ಲ ಗಣೇಶ ಇದೆ ಅಂತೆ. ಸೊ ಇದಕ್ಕೆ ಕಾಂಬೋ ತೊಗೊಂಡ್ಬಿಡಿ ಅಂತ ಹೇಳಿದ್ರು ನಮಗೆ. ಸೊ ಹಾಗಾಗಿ ನಾವು ಕಾಂಬೋ ಟಿಕೆಟ್ಸ್ನ ತೊಗೊಂಡ್ವಿ. ಸೊ ನಾವಿವಾಗಿರೋದು ಏನು ಎನ್ಆರ್ದಾಗ್. ಇದು ಬಂದು ಫೈರ್ ಟೆಂಪಲ್ ಅಲ್ವಾ? ಇಲ್ಲ, ಫೈರ್ ಟೆಂಪಲ್ ಅಲ್ಲ. ಮತ್ತೆ ಇದು 24/7 365 ಡೇಸ್ ಬೆಂಕಿ ಬರ್ತಾನೆ ಇರುತ್ತೆ. ಯಾಕಂದ್ರೆ ಇದು ನ್ಯಾಚುರಲ್ ಗ್ಯಾಸ್ ಇಂದ ಬರ್ತಾ ಇರೋದು. ಓಕೆ, ನ್ಯಾಚುರಲ್ ಗ್ಯಾಸ್ ಇಂದ ಎಷ್ಟು ಹಂಗೆ ಕಂಟಿನ್ಯೂ ಬರ್ತಾ ಇದೆ ಅಂದ್ರೆ ಬೆಂಕಿ ಮಸ್ತಾಗಿದೆ. LPG ಮಾಡ್ತೀವಲ್ವಾ, ಅದೇ ತರಾನೇ ಇವ್ರದ್ದು ನ್ಯಾಚುರಲ್ ಗ್ಯಾಸ್. ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಹೆಂಗ್ ಬರ್ತಿದೆ ನೋಡಿ, ಕಂಟಿನ್ಯೂ ಆಗಿ ಫುಲ್ ಸಖತ್. ಇಲ್ಲಿ ಅದಂಗೆ ಬರ್ತಾನೆ ಇದೆ ಬೆಂಕಿ. ಬಾ ಅಲ್ಲಿ ನೋಡೋಣ ಬಾ. ಇವ್ರು ಏನು ಮಾಡ್ತಾವ್ರೆ ಅಂದರೆ ಇಲ್ಲಿ ಚಳಿಗೆ ಬಿಸಿ ಕಾಯಿಸ್ಕೊತಾ ಇದ್ದಾರೆ. ಇಲ್ಲಿ
ಇಲ್ಲಿ ಎಲ್ಲ ಬೆಂಕಿ ಬರ್ತಾ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಟಚ್ ಮಾಡಿ ನೋಡ್ತಿದ್ದಾರೆ. ಬಿಸಿ ಇದೆಯಾ? ಕೋಲ್ಡ್ ಕೋಲ್ಡ್ ಇದೆಯಾ? ಅದಂಗೆ ಪಕ್ಕದಲ್ಲೇ ಎಷ್ಟು ಒಳಗಡೆ ಗ್ಯಾಸ್ ಇಂದ ಬರ್ತಿರೋದು. ಆ ಕಡೆ ಎಲ್ಲ ಏನಿಲ್ಲ, ಈ ಕಡೆ ಅಷ್ಟೇ ನೋಡಿ. ಏನಕ್ಕೆ ಕಾಯಿನ್ಸ್ ಎಲ್ಲ ಹಾಕಿದಾರಲ್ಲಿ? ಕಾಯಿನ್ ಇಲ್ಲಿ ಅವರು ವರ್ಷಿಪ್ ಮಾಡ್ತಾರೆ ಫೈರ್ ಗಾಡ್ನ. ಸೊ ಪ್ಲಸ್ ಇಲ್ಲಿ ಒಳಗಡೆಯಿಂದ ಮೀಥೇನ್ ಗ್ಯಾಸ್ ಇರುತ್ತಲ್ಲ, ಮೀಥೇನ್ ಗ್ಯಾಸ್ ಯಾವಾಗಲೂ ಬರ್ತಾನೆ ಇರುತ್ತೆ. ಇದು ನ್ಯಾಚುರಲ್ ಗ್ಯಾಸ್. ಇವಾಗ ನಾವು ಇದರಲ್ಲಿ ಬ್ಯಾಂಗ್ಳೂರಲ್ಲಿ ಆಟೋಗೆಲ್ಲ ಫಿಲ್ ಮಾಡ್ತೀವಲ್ಲ, CNG ಕಾರ್ಸ್ಗೆ ಅದಕ್ಕೆಲ್ಲ. ಸೊ ಅದು ಕಂಪ್ರೆಸ್ ನ್ಯಾಚುರಲ್ ಗ್ಯಾಸು. ಇವ್ರ ಭೂಮಿ ಕೆಳಗಡೆ ಎಲ್ಲ ಬರೀ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ಗೆ ಫೇಮಸ್. ಇದು ಇವ್ರ ಮೇಯ್ನ್ ಎಕಾನಮಿ ಡಿಪೆಂಡ್ ಆಗೋದೇ ನ್ಯಾಚುರಲ್ ಗ್ಯಾಸಿಂದ. ಇದು ಹೆಂಗೆ ಅಂದರೆ ನೀನು ಯಾವಾಗ ಬೇಕಾದರೂ ಬಂದ್ಬಿಟ್ಟು ಈ ಥರ ಮನೇಲಿ ಒಂದು ಇದ್ಬಿಟ್ರೆ ಮನೇಲಿ ನಿನಗೆ ಗ್ಯಾಸೇ ಬೇಡ. ಕಂಟಿನ್ಯೂಸ್ ಇದು ಎಷ್ಟು ವರ್ಷದಿಂದ, ಮಿಲಿಯನ್ ಇಯರ್ಸಿಂದ ಬರ್ತಾನೆ ಇದೆ. ಅಲ್ಲೆಲ್ಲ ಹೋಲ್ ಮಾಡಿದ್ರೆ ಮತ್ತೆ ಅಲ್ಲೂ ಸ್ಟಾರ್ಟ್ ಆಗುತ್ತೆ. ಹಾಂ, ಒಳಗಡೆ ಮತ್ತೆ ಹಿಂಗೆ ವಾಲ್ಕೆನೋಸ್ ಎಲ್ಲ ಎರಪ್ಟ್ ಆಗೋದು. ವಾವ್, ಸಖತ್ತಿದೆ ಅಲ್ಲ ಎಲ್ಲ ಇದೆ. ಸೊ ಅಲ್ಲಿ ಹೋಗ್ಬೇಕಂದ್ರೆ ಆ ಕಡೆ ಸೈಡೆಲ್ಲ ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಏನೋ ಇದೆ ನೋಡಿ. ಏನು ಮೇಕೆನ, ಏನು ಕರೆನಲ್ಲಿರೋದು? ಕುರಿನ? ಅಷ್ಟು ಕುರಿ ಅಪ್ಪ, ತುಂಬ ತುಂಬ್ಕೊಬಿಟ್ಟಿದ್ದಾವೆ. ಸೊ ಆ ಕಡೆ ಕರ್ಕೊಂಡು ಹೋಗ್ತಾರಲ್ಲ ಒಳಗಡೆ. ಸೊ ಅದ್ರೊಳಗಡೆ ಎಲ್ಲ ಇದರಲ್ಲಿ ಸ್ಕೂಟರಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಹಿಂಗೆ ಹೋದರೆ ಫುಲ್ ಈ ಥರ ಇದೆ ಅಂತೆ, ಸ್ಕಿಡ್ ಆಗುತ್ತೆ, ಬೀಳೋ ಚಾನ್ಸಸ್ ಇರುತ್ತೆ ಅಂದರು. ಹೋಗೋಣ ನಡ್ಕೊಂಡೆ. ಇವರೇ ನನಗೆ ಹೋಗ್ತಾ ಇದ್ದಾರೆ ನಡ್ಕೊಂಡೆ ಹೋಗೋಣ ಅಂತ. ಅಲ್ಲೋ ಇದೆಯಲ್ಲ, ಹೋಗಿ ಬಂದ್ರಾ? ಹತ್ರನೇ ಇದೆ, ದೂರ ಏನಿಲ್ಲ. ಓಕೆ, ಕಾಲು ಗಲೀಜಾದರೆ ಆಗಲಿ. ಇಲ್ಲಿವರೆಗೂ ಬಂದಿದ್ದೀವಿ, ಮತ್ತೆ ಬರೋಕ್ಕಾಗುತ್ತಾ ಅಲ್ವಾ? ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೊಬಿಡ್ಬೇಕು. ರೊಜ್ಜು ಜಾಸ್ತಿ ಇದೆ. ಓ ಕರೆಕ್ಟ್ ಕಿರಣ್ ಅವ್ರು ಹೇಳಿದ್ದು. ಫುಲ್ ಕಾಲು ಶೂ ಎಲ್ಲ ಮೆತ್ಕೊಂಡ್ಬಿಡುತ್ತೆ ಪಾಪ. ಇವ್ರು ಕಾರ್ದಿದೆ ಹಬ್ಬ, ಕಾರ್ನಲ್ಲಿ ಆಗುತ್ತೆ. ಇಲ್ಲಿವರೆಗೂ ಇಷ್ಟು ಆ ಕಡೆಯಿಂದ ಹೋಗಿ ಅಲ್ಲೆಲ್ಲ ಹೋಗಿ ಫೋಟೋಸ್ ಎಲ್ಲ ವಿಡಿಯೋಸ್ ಎಲ್ಲ ತಕ್ಕೊಂಬಂದ್ರೆ ಪರಿಸ್ಥಿತಿ ಇವಾಗ ಶೂದು ಹಿಂಗಿದೆ. ಆಗಿದೆ ಕಾಲಿಗೆ. ಅಯ್ಯಯ್ಯೋ, ಅದೇ ರೀಸನ್ಗೆ ಅವ್ರು ಕ್ಲೋಸ್ ಮಾಡಿರೋದು. ಕೆಳಗಡೆ ಇದು ಇಲ್ಲಿದೆ, ಕೆಳಗಡೆ ಇಲ್ಲ. ಬಾ Olsa da böyle pahalı olmaz. Çünkü onun gelişi ಸೊ ಇಲ್ಲಿ ಬಂದಾಗಿಂದ ಟೀ, ಬೆಳಿಗ್ಗೆ ನಮ್ಮ ನಾಷ್ಟ ಆಗಿದ ತಕ್ಷಣ ಟೀ ಬೇಕು, ಸಾಯಂಕಾಲನೂ ಟೀ ಬೇಕು. ಅದಿಲ್ಲ ಅಲ್ವಾ, ಏನೋ ಒಂಥರ ಮಿಸ್ ಹೊಡಿತಾ ಇದೆ. ಏನಾದರೂ ಬೇಕು ಅನಿಸುತ್ತೆ. ಇಲ್ಲಿ ಟೀ ಅಂದರೆ ನಾರ್ಮಲ್ ಟೀ ಥರ ಇರೋಲ್ಲ, ಇಲ್ಲಿ ಬ್ಲ್ಯಾಕ್ ಟೀ, ಸ್ಯಾಫ್ರನ್ ಟೀ ಆ ಥರ ಎಲ್ಲ ಇರುತ್ತೆ. ಸೊ ನನಗೆ ಆ ಥರ ಇಷ್ಟ ಅಷ್ಟೋಗಿ ಆಗಲ್ಲ. ಓಕೆ ಇಲ್ಲಿದ್ದು, ಬಟ್ ಇಲ್ಲಿನೂ ಟ್ರೈ ಮಾಡಿದ್ದೀವಿ, ಬಟ್ ನಮಗೆ ಕುಡ್ದಿರೋ ಥರ ಅನಿಸಲ್ಲ. ಸೊ ಬೆಟರ್ ಅಂದರೆ ಕಾಫಿ ಕೂಡ ಸಿಗುತ್ತೆ, ಅಟ್ಲೀಸ್ಟ್ ಅದು ಸ್ವಲ್ಪ ಬೆಟರ್ ಅನಿಸುತ್ತೆ. ಸೊ ಹಾಗಾಗಿ ಕಿರಣ್ಗೆ ಕಾಫಿ ತೊಗೊಂಬರೋಕ್ಕೆ ಹೇಳಿದ್ದೀನಿ, ಹೋಗಿದ್ದಾರೆ ತೊಗೊಂಬರೋದಕ್ಕೆ. ಥ್ಯಾಂಕ್ ಯು. ಫೈರ್ ಟೆಂಪಲ್ ಬಂದಿದ್ದೀವಿ. ಅಲ್ಲಿ ನೋಡಿ ಏನಂದರೆ ಸ್ಯಾನ್ಸ್ಕ್ರಿಟಲ್ಲಿ ಬರ್ತಿದ್ದಾರೆ. ಇಲ್ಲಿ ಆವಾಗ ಹಿಂದೂಸು ಮತ್ತು ಟ್ರೇಡರ್ಸ್ ಯಾರು ಬರ್ತಾಯಿದ್ರಲ್ಲ, ಇಂಡಿಯನ್ಸು, ಸಿಖ್, ಅವರೆಲ್ಲ ಇಲ್ಲಿ ಬಂದು ಸ್ಟೇ ಮಾಡ್ತಾಯಿದ್ದು ಪ್ಲಸ್ ಇಲ್ಲಿ ಫೈರ್ ಗಾಡ್ನ ವರ್ಷಿಪ್ ಮಾಡ್ತಾಯಿದ್ದು. ಸೊ ಝೊರಾಸ್ಟ್ರಿಯನ್ ಅಂತ ಇದ್ದಾರೆ, ಆಮೇಲೆ ಹಿಂದೂಸು ಅವರೆಲ್ಲರೂ ಸೇಮ್, ದೇ ವರ್ ವರ್ಷಿಪಿಂಗ್ ದ ಫೈರ್. ಇದು ಫೈರ್ ಟೆಂಪಲ್, ಇಲ್ಲೆಲ್ಲ ಫೈರ್. ಇದು ಬಂದು ಗ್ಯಾಸ್ ಪೈಪ್ ಲೈನ್ ಇವ್ರು ಮ್ಯಾನ್ಯಲ್ ಕೊಟ್ಟಿರೋದು. ಇದು ನ್ಯಾಚುರಲ್ ಅಲ್ಲ. ನ್ಯಾಚುರಲ್ ಅಲ್ವಾ? ನ್ಯಾಚುರಲ್ ಇರೋದು ನಾವು ಅಲ್ಲಿ ನೋಡಿದ್ವಿ, ಅದು ನೋಡಿದ್ದು ನ್ಯಾಚುರಲ್. ಇದೆಲ್ಲ ಕನೆಕ್ಷನ್ ಕೊಟ್ಟು ಬರ್ತಾ ಇರೋದು ಫೈರ್.
ಇದು 17th ಸೆಂಚುರಿಯಲ್ಲಿ ಆಗಿದ್ದಿರೋದು. ಬಟ್ ಆಮೇಲೆ ಇದೆಲ್ಲ ಬಿದೋಗ್ಬಿಟ್ಟಿತ್ತು. ಆಮೇಲೆ ರೀಕನ್ಸ್ಟ್ರಕ್ಟ್ ಮಾಡಿ ಈ ಥರ ಪ್ರಿಸರ್ವ್ ಮಾಡಿದ್ದಾರೆ. ಓಕೆ. ಇದು ಬಂದು ಫೈರ್ ಟೆಂಪಲ್. ಇಲ್ಲಿ ಹೋಮ ಅದೆಲ್ಲ ಮಾಡ್ತಾ ಇದ್ದಿದ್ದು. ಇಲ್ಲಿ ಒಂದ್ ಕಡೆ ಗಣಪತಿದು ಇದಿದೆ. ಹೌದು, ಗಣಪತಿದಿದೆ ಇಲ್ಲೇ ಇರೋದು. ದೇವಸ್ಥಾನ ಇದು ಮಾಡಿದ್ದಾರೆ. ಆಮೇಲೆ ಇದೆಲ್ಲ ಸೈಡ್ಸ್ ಅಲ್ಲಿ ಇದೆ ಅಲ್ಲ, ಅಲ್ಲೆಲ್ಲ ಬಂದ್ಬಿಟ್ಟು ಮಾಂಕ್ಸ್ ಕುತ್ಕೊಂತ ಇದ್ದಿದ್ದು, ಉಳ್ಕೊಂತ ಇದ್ದಿದ್ದು ಜಾಗ. ಗಣೇಶ, ಇಲ್ಲಿ ಗಣೇಶ ಇದೆ ಅಂತೆ ಟೆಂಪಲ್. ಸ್ಟ್ಯಾಚು ಗಣೇಶ ಕೂರ್ಸಿದಾರೆ. ನೋಡ್ಬೇಕು ನಾನು ಎಲ್ಲಿದೆ ಏನು ಅಂತ. ಚಂದ ಇರುತ್ತಲ್ಲ ಬೇರೆ ಕಂಟ್ರಿಲಿ ಬಂದು ನೋಡ್ತಾ ಇದ್ರೆ. ಅದು ನನ್ನ ಫೇವ್ರೇಟ್ ಗಣೇಶ. ಇಲ್ಲಿ ಎಲ್ಲಿ ನೋಡಿ ನಮ್ಮ ಕಾಯಿನ್, ₹1. ಹೌದು, ಇಂಡಿಯಾ ಕಾಯಿನ್ ಹಾಕಿದ್ದಾರೆ. ಹೋಮಕ್ಕೆಲ್ಲ ಹಾಕ್ತಿವಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಏನ್ ಸ್ಟೋರಿ ಅಂದ್ರೆ, ಶಿವ ಮತ್ತೆ ಜ್ವಾಲಾದೇವಿನ ಪೂಜೆ ಮಾಡ್ತಾ ಇದ್ದಿದ್ ಜಾಗ ಇದು. ಜ್ವಾಲಾದೇವಿ ಅಂದ್ರೆ ಫೈರ್. ಇಟ್ ಇಸ್ ನಥಿಂಗ್ ಬಟ್ ಶಿವ ಪಾರ್ವತಿ ಇದ್ದಿದ್ದ ಜಾಗ ಇದು ಅಂತ ಹೇಳ್ತಾರೆ. ಹೌದಾ? ಅದು ನಾನು ಇದ್ರಲ್ಲಿ ವಿಕಿಪೀಡಿಯಲ್ಲಿ ನೋಡ್ತಾ ಇದ್ದೆ ಸ್ಟೋರಿ ಇಲ್ಲಿ ಬರ್ಬೇಕಾದ್ರೆ. ಸೊ ಅದರಲ್ಲಿ ಇದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ಕಲ್ಚರ್ ಮತ್ತೆ ಹಿಸ್ಟ್ರಿ ಎಲ್ಲಿಂದ ಎಲ್ಲಿವರೆಗೂ ಕನೆಕ್ಟ್ ಆಗಿದೆ ನೋಡಿ. ಸೊ ಇದೆಲ್ಲ ಇವೆಲ್ಲ ನಾವು ಜನಗಳು ಮಾಡ್ಕೊಂಡಿದ್ದು ಈ ತರಗಳೆಲ್ಲ. 8,000 ಕಿಲೋಮೀಟರ್ಸ್ ಆಚೆ ಇದೀವಿ. ಇಲ್ಲೂ ನಾವು ಗಣೇಶ ನೋಡ್ತಾ ಇದೀವಿ ಅಂದ್ರೆ ಖುಷಿ ಆಗುತ್ತೆ. ನೋಡೋಣ ಬನ್ನಿ, ನಾನು ಕಾಯ್ತಾ ಇದೀನಿ ಎಲ್ಲಿದೆ ಗಣೇಶ ಅಂತ. ಮೋಸ್ಟ್ಲಿ ಇಲ್ಲೇ ಇದೆ ಅಂತೆ. ಇಷ್ಟಲ್ಲೇ ನೋಡು, ಎದ್ಬಿಟ್ಟು ನೋಡಿದ್ಲವಳು, ಶಾಕ್. ಇದು ರಿಯಲ್ ತರನೇ ಮಾಡಿದಾರೆ ನೋಡಿ. ಅಲ್ಲಿ ಯಾರೋ ಕುಂತಿದ್ದಾರೆ. ಏನು ಪೊಮೊಗ್ರಾನೇಟ್ ಮಾಡ್ತವೆ ಇಲ್ಲಿ ಜಾಸ್ತಿ ಅದಲ್ವಾ. ಏನಕ್ಕೆ ಈ ಥರ ಸರಪಣಿ ಹಾಕಿದಾರೋ ಗೊತ್ತಿಲ್ಲ. ಎಷ್ಟು ಸೆಂಚುರೀಸ್ ಹಿಂದೆದಮ್ಮ ಇದು. ನೋಡಿ, ಮಲಗಿದ್ಲು, ಅಷ್ಟು ಬೇಗ ಆಕ್ಟಿವ್ ಆಗ್ಬಿಟ್ಲು. ಅವಳಿಗೆ ಹೇಳ್ತಾಳಂತ ಬಾ. ಏನದು ಏನೇನದು? ನೀನು ಎತ್ಕೊಳಕ್ ಕರೆದಿದ್ದ ಕಳ್ಳಿ. ಕ್ಲಾಸ್ ಅಮ್ಮ, ಇದೇನಿದು ಗ್ಲಾಸು? ಇದೆಲ್ಲ ಕ್ಲೋಸ್ ಆಗಿದೆ. ಇಲ್ಲಿವರೆಗೂ ಕೇಳ್ತಾ ಇದೆ ನೋಡು. ಇದರೊಳಗಡೆ ಹೋಗೋಣ. ಏನಿದೆ ಹುಷಾರು. ಇಲ್ಲಿ ನೋಡಿ, ಗಂಟೆ ಟೆಂಪಲ್. ಗಂಟೆ ಇದೆ. ನಟರಾಜ. ಓ ವಾವ್, ಅಲ್ಲಿ ನೋಡಿ ಇವು ಹೆಂಗೆ. ಕ್ಯಾಮಲ್ ಇದೆ. ಇಂಡಿಯನ್ ಫೈರ್ ವರ್ಷಿಪಿಂಗ್ ಹಿಂದೂ ರಿಲಿಜನ್ ಐತಮ್ಮ ಇಲ್ಲಿ. ಬಾವಿ ಅಲ್ಲ, ಪೆಟ್ರೋಲ್ ಬಾವಿ ಅದು. ನಾವು ಅಲ್ಲಿಗೆ ಹೋಗಿ ಈ ಕಡೆ ಬಂದಿದ್ದು ಇವಾಗ. ಕೇಳಿಸ್ತಾ? ಓಂ ನಮಃ ಶಿವಾಯ. ಇಲ್ಲೇನಾ? ಓಂ ಗಂ ಗಣಪತಿಯಾಯ ನಮಃ. ಈ ಥರ ಮಾಂಕ್ಸ್ ಬಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲೂ ಮಲಗಿದ್ದಾರೆ ಯಾರೋ ಒಬ್ರು. ಎಷ್ಟು ವೈಬ್ರೇಷನ್ಸ್ ಇದೆ ನೋಡಿ ಇಲ್ಲಿ. ವೈಬ್ರೇಷನ್ಸ್ ನೋಡಿ ಹೆಂಗಿದೆ ಅಲ್ಲ. ಏನಿದೆ? ಅಯ್ಯೋ, ಸಡನ್ ಆಗಿ ಭಯ ಆಗೋಯ್ತು. ರಿಯಲ್ ತರ ಇದೆ. ಇದು ಅಂತಿರೋದು ನಮ್ಮ ಗಣಪ. ಎಲ್ಲಿ ನೋಡೋಣ ಬಾ, ನಡಿ ಒಳಗಡೆ. ಗಣಪತಿ ಬಪ್ಪ. ಜೈ ಗಣೇಶ್.
ಎಷ್ಟು ಖುಷಿ ಆಗುತ್ತಲ್ಲ ಇಷ್ಟು ದೂರ ಬಂದು ಈ ಥರ ನೋಡಿದ್ರೆ. ಈ ನಮ್ಮ ಗಣೇಶ ಕುತ್ಕೊಂಡಿದ್ದಾರೆ ಇಷ್ಟು ದೂರ. ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಅದೇ ನೀನು ಮಲ್ಕೊಂಬಿಟ್ಟಿದ್ದೆ ಅವಾಗ. ನೀನು ಗಣಪತಿಯ ನೋಡಿ. ಫೈನಲಿ ಇಲ್ಲಿ ಗಣಪತಿ ಇದು ಈ ಕಡೆ. ಗಣಪತಿಯ ನೋಡ್ತೀಯಾ? ದೀಪ ಅಲ್ಮಾಡಲ್ಲಿ ಮೇಲ್ಗಡೆ. ಹಾ ಏನು ಬರ್ದಿದ್ದಾರೆ ಅಂತ. ಪಪ್ಪ ಇಲ್ಲಿದ್ದಾರೆ ಒಳಗಡೆ. ಒಳಗಡೆ ಅಲ್ಲಿ ಆ ಕಡೆಯಿಂದ ಹೋಗ್ಬೇಕು, ಡೋರಿಂದ. ದೀಪ ಇದು ನೋಡಿದ್ದು ಇನ್ಫಾರ್ಮೇಶನ್ ಕೊಡೋದು ಹೆಂಗಿದೆ. ಸೊ ಇದು ಝೊರಾಸ್ಟ್ರೇನಿಯಸಮ್ ಆರ್ ಪಾರ್ಸಿಸಮ್. ಆಮೇಲೆ ಇಲ್ಲೇನಿದೆ ಕಮಲ ಲೋಟಸ್ ಟಚ್ ಮಾಡಿದ್ರೆ ಹಿಂದೂಯಿಸಮ್. The Ashtaga as we see now was built by people who came from India and who worshipped Hindu gods. The history of Hinduism is very long and complicated. The belief of Hindus who lived in Ashtaga in the 18th century, we are of course different from those of Indo-European tribes who came to India around 1500 BC, but there is a direct line of continuity. So ಇಲ್ಲಿ ಗಣೇಶ ಇದೆ. ಸೊ ಇಲ್ಲಿ ಆಯಿತು, ಇನ್ನು ಮುಗಿಸ್ಕೊಂಡು ಇವಾಗ ಹೊಡ್ತಾ ಇದೆ. ಸೊ ಇದು ಆಯಿಲ್, ಕ್ರೂಡ್ ಆಯಿಲ್ ತೆಗಿತಾ ಇರುತ್ತೆ. ಡ್ರಿಲ್ಲಿಂಗ್ ಮೆಷಿನ್ಸ್. ಸೊ ಬೋರ್ವೆಲ್ ಯಾವ ಥರ ವರ್ಕ್ ಆಗುತ್ತೆ ಅದೇ ಥರನೇ ಇಲ್ಲಿ ಮೂವ್ ಆಗ್ತಾ ಇದೆ. ಅದು ಫುಲ್ ಆಯಿಲ್ ಫೀಲ್ಡ್ಸ್ ಇದೆ, ಎಷ್ಟೊಂದು ಅಲ್ಲಲ್ಲಿ ಹಾಕಿದ್ದಾರೆ. I am empty my hands. Oh, I'm crying and I go market. ಫೈನಲಿ ನಾವು ಇವಾಗ ಬಂದಿದ್ದೀವಿ ಹೈದರ್ ಅಲಿ ಮ್ಯೂಸಿಯಂ. ಅಲ್ಲಿ ಬಾಕು ಸಿಟಿ ಟೂರ್ ಮಾಡ್ತಾರೆ. ಡಬಲ್ ಡೆಕ್ಕರ್ ಬಸ್ ಅದಲ್ವಾ? ಸೊ ಬಾಯು. ಇವಾಗ ಇದು ಸ್ಟ್ರಾಲರ್ಸು, ಟ್ರಾಲಿ ಮತ್ತು ಏನು ಸೈಕಲ್ ಏನು ಅದಕ್ಕೆ ಏನಾದರೂ ಮಾಡಿದ್ದಾರೆ ಈ ಥರ. ಏನು ಆ್ಯಂಟಿ ಸ್ಲಿಪ್. ಸೊ ಟಿಕೆಟ್ ತೊಗೊಂಡ್ವಿ. ಒನ್ ಟಿಕೆಟ್ 15 ಮನತ್ತಿದೆ. ಸೊ ಏನ ಫ್ರೀ 5 years ಒಳಗಡೆ ಇದ್ದರೆ ಫ್ರೀ ಅವಳಿಗೆ ಎಲ್ಲದು. ಆಲ್ಮೋಸ್ಟ್ ಅವಳು ಎಲ್ಲ ಕಡೆ ಟಿಕೆಟ್ಸ್ ಇಲ್ಲ ಅವಳಿಗೆ. ಸೊ ಇಲ್ಲಿ ಎಂಟ್ರೆನ್ಸ್. ಬೇರೆಲ್ಲ ಆಡಾಡ್ತದೆ ಕೆಳಗಡೆ ಗಾಳಿಗೆ. ಒಂದು ಕ್ಯೂಟ್ ಕಾರ್. ಸೊ ಈ ಮ್ಯೂಸಿಯಂ ಅಂದರೆ ಬೇಸಿಕಲಿ ಎಲ್ಲ ಥರ ಇರುತ್ತೆ ಅನ್ಸುತ್ತೆ. ಇಲ್ಲಿ ನೋಡಿ ಕಾರ್ಪೆಟ್. ಇದೇನು ಸೊ ಕಾರ್ಪೆಟ್ ಇದೆಲ್ಲ ವಿಂಟೇಜ್ ಕಾರ್ಸ್ ಎಲ್ಲ ಇದೆ. ತುಂಬ ದೊಡ್ಡದಾಗಿದೆ. ಆಲ್ಮೋಸ್ಟ್ ಒಂದು 3 hours ಆಗುತ್ತೆ ಈ ಮ್ಯೂಸಿಯಂ ಮುಗ್ಸಕ್ಕೆ ನಮಗೆ. ಏನಮ್ಮ ಇದು ಆನಿಯನ್ನು ಕರ್ರಗಿದೆ ಅಂತೆ. ಬ್ಲ್ಯಾಕ್ ಆನಿಯನ್ ಅದು. ಎಗ್ ಪ್ಲಾಂಟ್ ಅಲ್ಲಿ ಎಲ್ಲಿ ಎಗ್ ಪ್ಲಾಂಟ್, ಬದನೆಕಾಯಿ, ಬ್ರಿಂಜಾಲ್, ಆರೆಂಜ್, ಎಸ್, ಮತ್ತು ಚಿಲ್ಲಿ. ಚಿಲ್ಲಿ ಎಲ್ಲಿದೆ? ಎಸ್, ಈ ಕಡೆ ಬಾ. ಆಮೇಲೆ ಮಮ್ಮಿ. ಸೊ ಇದೆಲ್ಲ ಈ ಥರ ಇದೆ. ಇದು ಮೆಣಸಿನ್ಕಾಯಿ. ಹಾಂ, ನಂದಿ ಇದೆ, ಪಿಕಾಕ್ ಇದೆ, ಗಣೇಶ ಇದೆ ಅಲ್ಲ. ಎಲ್ಲಿ ಗಣೇಶ? ಮೇಲೆ. ಇದು ಮದುವೆ ಇದೆ ಸೀನ್ ಇದು. ಅದು ಇಂಡಿಯನ್ದೇ ಇದು ಅಲ್ಲ? ಇದೆಲ್ಲ ಗೊತ್ತಿಲ್ಲ.
ಎಷ್ಟೊಂದಿದೆ ಇದ್ದಾವೆ. ನಾವಿಲ್ಲಿ ಹೋಗಿದ್ವಲ್ಲ ಮೇಡ್ ಇನ್ ಟವರ್ ನಿನ್ನೆ. ಸೊ ಇದೆಲ್ಲ ಯೂಸ್ ಮಾಡಿರೋದು ನೋಡಿ. ತಬ್ಲಾ ಒಂದು ಗೊಂಬೆ ಹೋಗಿ ಜಾಯಿನ್ ಆಗ್ತಾ ಇದೆ ನೋಡಿ. ಮಿಡ್ಲಲ್ಲಿ ಎತ್ಕೊ, ಮಿಡ್ಲು ಇನ್ನೂ ಈ ಕಡೆ, ಇನ್ನೂ ಈ ಕಡೆ. ಸೊ ಅಲ್ಲಿರೋರ್ದು ಫೋಟೋ ಮಾಡಿರೋದು ಇಲ್ಲಿ. ಕೈಯಿಂದ ಮಾಡಿರೋದಾ? ಎಲ್ಲ ಬರ್ಡ್ಸ್ ಇದೆ. ಎಷ್ಟು ದೊಡ್ಡ ಕಾರ್ಪೆಟ್. ಸೊ ಇಲ್ಲಿ ಫುಲ್ಲು ಬಾಕು ಸಿಟಿದು ಮಿನಿಯೇಚರ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ಮೇನ್ ಪ್ಲೇಸಸ್ ಏನಿದೆ ಅದರದ್ದು ಮಿನಿಯೇಚರ್ಸು ಇಲ್ಲಿದೆ ನೋಡಿ. ಎಷ್ಟು ಚೆನ್ನಾಗಿದೆ. ನಾವಿವಾಗ ಸ್ಟೇ ಮಾಡ್ತಿದ್ದೀವಲ್ಲ ಇಲ್ಲೇ. ನಮ್ಮ ಕಾರ್ ಇವತ್ತು ಇಲ್ಲೇ ನಿಂತ್ಕೊಂಡಿತ್ತು ಪಿಕಪ್ ಮಾಡೋಕ್ಕೆ. ಇವತ್ತು ಬಂದ್ವಲ್ಲ, ಸೊ ಹಿಂಗೆ ಬಂದಿದ್ದು. ಇದ್ರೊಳಗಡೆಯಿಂದ ಇಲ್ಲಿ ಸ್ಟ್ಯಾಚು ಕಾಣುತ್ತೆ ನೋಡಿ ನಿಮಗೆ. ಆಮೇಲೆ ರಿಟರ್ನ್ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಸೊ ಹಿಂಗೆ ಬಂದು ಇದ್ರೊಳಗಡೆಯಿಂದ ಹಿಂಗೆ ಹೋದರೆ ಅಲ್ಲೇ ನಾವು ರೂಮ್ ಮಾಡಿರೋದು, ಮನೆ ಮಾಡಿರೋದು. ಓಲ್ಡ್ ಸಿಟಿ. ಈ ಕಡೆ ಸೊ ನೈಟ್ ಇಲ್ಲಿದ್ದನೇ ನಡ್ಕೊಂಡು ಹೋಗಿದ್ದು ನಾವು. ಇವಾಗ ನಾನು ಓಲ್ಡ್ ಸಿಟಿಯಲ್ಲಿದ್ದೀನಿ. ಇವಾಗ ಓಲ್ಡ್ ಸಿಟಿ ಇದೆ ಆ ಕಡೆ ಹೋದರೆ. ಲಿಟಲ್ ವೆನ್ನೆಸ್ ಹೋಗಿದ್ವಲ್ಲ ನಿನ್ನೆ. ನಾವು ನಿನ್ನೆ ಎಲ್ಲಿ ಗೊತ್ತಾ ಬಂದಿದ್ದು? ಎಲ್ಲಿ ಸ್ಟಾರ್ಟಿಂಗ್? ಅಯ್ಯೋ ಮುಟ್ಬಾರ್ದೇನು. ಇದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿತ್ತು, ಇಲ್ಲಿತ್ತು ಅನ್ಸುತ್ತಲ್ಲ. ಎಲ್ಲೋ ಒಟ್ಟಿನಲ್ಲಿ ಇಲ್ಲಿದ್ದ ನಾವು ಹತ್ಕೊಂಡು ಇಲ್ಲಿ ಸುಮ್ಮನೆ ಇದು ಒಂದು ರೌಂಡ್ ಒಂದು ರೌಂಡ್ ಹಿಂಗೆ ಹೋಗಿ ಹಿಂಗೆ ಕರ್ಕೊಂಬಂದಿದ್ದು ನಮಗೆ. ಇವಾಗಿರೋದು ಇದರಲ್ಲೇ ಹೈದರಾಲಿ. ನೋ, ಇದು ಏರ್ಪೋರ್ಟ್ ಇದು. ಸೊ ಇದು ಕಾರ್ಪೆಟ್ ಮ್ಯೂಸಿಯಂ. ಇವಾಗ ನಾವಿರೋದು ಇದೆ ಅನ್ಸುತ್ತೆ. ಸೊ ಇದು ಬಂದು ಫ್ಲೇಮ್ ಟವರ್ಸ್. ಇದು ಈವ್ನಿಂಗ್ ಟೈಮ್ ಒಂದು ಇವತ್ತು ಆದರೆ ಹೋಗಬೇಕು. ನೈಟ್ ಟೈಮ್ ಚೆನ್ನಾಗಿರುತ್ತಂತೆ ವ್ಯೂ ಇದ್ರದ್ದು. ಇದೇನೋ ಪಾಟ್ ಬಾಕು ಎತ್ಕೊಂಡಿದ್ದಕ್ಕೆ ಉಪ್ಪು ಮೂಟೆ ಮಾಡ್ಕೊಂಡು ಹೋಗ್ತಿದ್ದಾರೆ ಕಿರಣ್. ಈ ಥರ ಕಾರ್ಪೆಟ್ ಮಾಡೋದಕ್ಕೆ ಒಳಗಡೆ ಇಷ್ಟೊಂದು ಲೇಯರ್ಸ್ ಆಯ್ತಲ್ಲ. ಯಪ್ಪ ಬಂದಿದ್ದೀವಿ. ಇಲ್ಲೇನೋ ವೆಜ್ ಸಿಗುತ್ತೆ ಅಂತ ಹೇಳಿದ್ರು, ಹಾಗಾಗಿ ಹತ್ತು ಪಾಪ ಹತ್ರ ತಿರುಗು, ರೌಂಡ್ ತಿರುಗು. ಇನ್ನು ಸ್ವಲ್ಪ ಹಿಂದೆ ಹೋಗು. ಹಿಂದೆ ಹೋಗಿಯಾ? ತಗೊಂಡ್ವಿ. ಆಮೇಲೆ ಬ್ರೆಡ್ ತಿನ್ನು. ಹೇಗಿದೆ? ನಮಗೆ ವೆಜ್ ಆಪ್ಷನಲ್ಲಿ ಯಾವಾಗಲೂ ಸೂಪ್ ಸಿಗುತ್ತೆ. ಸೂಪ್ ಜೊತೆ ನಾವು ದಾಲ್ ಸೂಪ್ ಕೊಡ್ತಾರಲ್ಲ, ಅದ್ರ ಜೊತೆ ಬ್ರೆಡ್ ತೊಗೊಂಡ್ಬಿಡ್ತೀವಿ. ಹಾಗೆ ಇವತ್ತೇನೋ ರೈಸ್ ಮತ್ತೇನೋ ಸಿಕ್ಕಿತ್ತು. ಸೊ ಅದು ಕೂಡ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಟೋಟಲ್ ಆಗಿ ನಮಗೆ 29.70 ಮನ್ನತ್ ಆಯಿತು. 1600 ಹತ್ರ ಬರುತ್ತೆ. ಊಟ ಮಾತ್ರ ಚೆನ್ನಾಗಿತ್ತು ಒಂಥರ. ಸೊ ಇವಾಗ ಜಸ್ಟ್ ಊಟ ಆಯಿತು. ಇದಾದ್ಮೇಲೆ ನೆಕ್ಸ್ಟ್ ಇವಾಗ ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಕಿರಣ್ಗೆ ಸ್ವಲ್ಪ ಜಾಕೆಟ್ ತೊಗೋಬೇಕಿತ್ತು, ಅವ್ರ ಹತ್ರ ಇಲ್ಲ. ಇದು ನೆಕ್ಸ್ಟ್ ಹೋಗೋ ಕಡೆ ಎಲ್ಲ ಸ್ವಲ್ಪ ಜಾಸ್ತಿನೇ ಚಳಿನೇ ಇರುತ್ತೆ. ಸೊ ಹಾಗಾಗಿ ಬೆಟರ್ ಒಂದು ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ನೋಡೋಣ ಏನೇನಿರುತ್ತೆ ಶಾಪಿಂಗಲ್ಲಿ. ಏನಾದರೂ ರೀಸನಬಲ್ ಆಗಿದ್ದು ಓಕೆ ಅಂತ ಅನ್ಸಿದ್ರೆ ನಾನು ಶಾಪಿಂಗ್ ಮಾಡ್ತೀನಿ. ಇವಳು ಸಾಂಗ್ ಹೇಳೋದಕ್ಕೆ ಸೂಪರ್ ಅಂತ. ಅಯ್ಯೋ ನಾವಿವಾಗಿದ್ದೀವಿ ಬಾಕು ಸಿಟಿಲಿ. ಇಲ್ಲಿ ಸೊಪ್ಪು ಮಾಡ್ತಾ ಇದ್ದಾರೆ. ಸಬ್ಬಸ್ಗಿ ಸೊಪ್ಪು, ಸಬ್ಬಸ್ಗಿ, ಕೊತ್ತಂಬರಿ, ಪುದೀನ ಎಲ್ಲ ಸೊಪ್ಪು. ಶಾಪಿಂಗ್ ಅಂತ ಬಂದಿದ್ದೀವಿ. ಇಲ್ಲಿ ಕಿರಣ್ ಶಾಪಿಂಗ್ ಮಾಡ್ತಾ ಇದ್ದಾರೆ. ನೀವು ಈ ಕಡೆ ಬಾಮು. ಕಿರಣ್ ಟ್ರೈ ಮಾಡ್ತಾ ಇದ್ದಾರೆ ಜರ್ಕಿನ್. ನಿಂಗೆ ವಾಮ್ ಇದೆಯಾ? ಇದು ಓಕೆನಾ ಅಥವಾ ಇದು ಬೇಕಾ? ಅದು ಬೇಕಾ?
ಇದೆ ಅಲ್ಲ ಶೋರ್ ಇಲ್ಲ ಇಲ್ಲ ವಾಕ್ ಕಂಫರ್ಟ್ ಇದೆಯಾ ಪಪ್ಪಗೆ ತೋರಿಸು ಎಲ್ಲಿ ಬರ್ತಿದೆ ಲೈಟ್ ಬರ್ತಿದೆ ನೋಡು ಬರ್ತಿದೆ ಲೈಟ್ ಶಾಪಿಂಗ್ ಮುಗಿಸ್ಕೊಂಡು ಕಿರಣ್ ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಬ್ರೆಡ್ ಮಾಡ್ತಾ ಇದ್ದಾರೆ ಏನು ಅದ್ರ ಬಟ್ ತೊಗೊಂಡ್ರೆ ಅದ್ರ ಜೊತೆ ತಿನ್ನಕ್ಕೆ ಬೇಕಲ್ಲ ವಾಟ್ರ್ ಬಾಟಲ್ದೇ ನಮಗೆ ಕಷ್ಟ ಇವಾಗ ನೀರಿನ ಬಾಟಲ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಬಟ್ ಇದರಲ್ಲಿ ಮ್ಯೂಸಿಯಂ ಅದು ಓಕೆ ಅಂತ ಅನಿಸ್ತು 30 ಅನ್ನೋದು ಕೊಟ್ಟಿದ್ವಿ ಬಟ್ ಒಳಗಡೆ ತುಂಬ ದೊಡ್ಡದಾಗಿದೆ ಯಾವ್ದು ನೋಡ್ತೀವಿ ಏನು ಫುಲ್ ಟಯರಿಂಗ್ ಅನಿಸ್ಬಿಡುತ್ತೆ ಸೊ ಅದೊಂದು ಓಕೆ ನಿಮ್ಮ ಅಂದರೆ ಇಲ್ಲಿವರೆಗೂ ಬಂದಿದ್ದೀವಿ ನೋಡಬೇಕು ಅಂದರೆ ಅದೊಂದು ಕವರ್ ಮಾಡ್ಕೋಬೋದು ಅಷ್ಟೇ ಹಾಂ ಫುಲ್ ಈ ಥರ ಲೈಟ್ಸ್ ಕೊಟ್ಬಿಟ್ಟಿದ್ದಾರೆ ರೋಡ್ ಮೇಲೆ ಶಾಪಿಂಗ್ ಎಲ್ಲ ಆಯಿತು ಹೊರ್ತಾ ಇದ್ದೀವಿ ಪಿಯಾನ ಮಲ್ಕೊಂಡಿದ್ದಾಳೆ ಪಿಕಪ್ ಮಾಡಿದ್ರಲ್ಲ ಅದೇ ಜಾಗದಲ್ಲಿ ನಮಗೆ ಮತ್ತೆ ಡ್ರಾಪ್ ಮಾಡಿದ್ರು ಅಲ್ಲಿದೆ 2 ಮಿನಿಟ್ಸ್ ವಾಕಬಲ್ ಇರೋದಷ್ಟೇ ಸೊ ಇವತ್ತೇನೋ ಕಿರಣ್ ಒಂದು ರೂಟ್ ಇದೆ ನಾನು ನೋಡಿದ್ದೀನಿ ಬಾ ಇದು ಡಿಫ್ರೆಂಟಾಗಿ ಶಾರ್ಟ್ಕಟ್ ಇದೆ ಅಂತ ಕರ್ಕೊಂಡು ಹೋದ್ರು ನಡೀತಾನೆ ಇದ್ವಿ ಅದಕ್ಕಿಂತ ದೂರನೇ ಇತ್ತು ಇವತ್ತು ಬೇರೆ ರೂಟಲ್ಲಿ ಹೋಗ್ತಾ ಇದ್ದೀವಿ ನಡೀತಾ ಓ ಇದು ಹೆಂಗೋ ರೂಟ್ ಇದೇನಿದು ಓಕೆ ಹಿಂಗೂ ಹೋಗ್ಬೋದು ಬಟ್ ಬ್ಲಾಕ್ ಮಾಡಿದ್ದಾರೆ ಆಚೆ ಹಿಂಗೆ ಬಂದ್ವಿ ಈ ಕಡೆ ನೋಡಿಲ್ಲ ಓ ನಾವು ಎಲ್ಲ ಬಂದ್ವಿ ಓ ನಾವು ಇಲ್ಲೇ ತಾನೇ ಊಟ ಮಾಡಿದ್ದು ನಿನ್ನೆ ಅಲ್ಲ ಅಲ್ವಾ ಇದು ಶರ್ವಾನ್ ಸಾಪ್ ಪ್ಯಾಲೇಸ್ ಇದೆ ಓಕೆ ಬರಬೇಕು ಅನ್ಸುತ್ತೆ ಇದ್ರ ಪಕ್ಕ ಮಿನಿಯೇಚರ್ ಬುಕ್ಸ್ ಇರೋದು ಓಕೆ ಫಿರಂಗಿ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ಲ ಇಲ್ಲಿ ಖಾಲಿ ಇಲ್ಲೊಂದು ಯಾವ್ದು ರೆಸ್ಟೋರೆಂಟ್ ಇದೆ ಸರಿ ಹೋಗೋಣ ಫಿರಂಗಿ ನೋಡಲ್ಲ ಎಲ್ಲಿ ಓಕೆ ಅಲ್ಲ ಇದೇನು ಟೀನಾ ಇದು ಕಡೆಯಿಂದ ಬಂದರೆ ಇಲ್ಲೆಲ್ಲ ವೈನ್ ಇದೆ ಇದೇನು ಕಾಫಿ ಟ್ರೈ ಮಾಡಿದ್ದು ಇನ್ನೊಂದು ಬ್ಯಾಡ್ ಏನಾಯಿತು ಅಂದರೆ ರಿಟರ್ನ್ ಮನೆಗೆ ಬಂದ್ವಿ ಹಂಗೂ ಹಿಂಗೂ ಕಷ್ಟಪಟ್ಟು ನಡ್ಕೊಂಡು ಬಟ್ ಕಿರಣ್ ಏನು ಮಾಡಿಬಿಟ್ಟಿದ್ದಾರೆ ಕೀನ ಕಾರಲ್ಲಿ ಬೀಳ್ಸ್ಕೊಬಿಟ್ಟಿದ್ದಾರೆ ಅಲ್ಲಿ ನಾವು ಕಾಫಿ ತೊಗೊಂಬರಕ್ಕೆ ಹೋಗಿದ್ರಲ್ಲ ಪೆಟ್ರೋಲ್ ಬಂಕಲ್ಲಿ ಅಲ್ಲಿ ಏನೋ ಚೇಂಜ್ ಇಟ್ಕೋಬೇಕಂತ ಪಾಕೆಟಲ್ಲಿ ಕೈ ಹಾಕಿ ಏನೋ ಆಗಿದೆ ಸೌಂಡ್ ಬಂತು ಆ್ಯಕ್ಚುಲಿ ಕಾಯಿನ್ ಅಂದ್ಕೊಂಡ್ವಿ ಬಟ್ ನೋಡಿದ್ರೆ ಕೆಳಗಡೆ ಕೀ ಬಿದ್ದೋಗ್ಬಿಟ್ಟಿದೆ ಸೊ ಏನು ಮಾಡೋದು ಗೊತ್ತಿಲ್ಲದೆ ಸುಮ್ಮನೆ ಹುಡುಕ್ತಾ ಇದ್ದಾರೆ ನನಗೆ ಹೇಳ್ದೇನೆ ಟೆನ್ಷನ್ ಆಗಿಬಿಟ್ಟು ಅವ್ರು ಇವ್ರಿಗೆಲ್ಲ ಕಾಲ್ ಮಾಡ್ತಾ ಇದ್ದಾರೆ ಸೊ ನನಗೆ ಗೊತ್ತಾಯ್ತು ಏನೋ ಮಿಸ್ ಹೊಡಿತಿದೆ ಇದು ಅಂತ ನನಗೆ ಅವರ ಪಾಕೆಟಲ್ಲೇ ಇಟ್ಕೊಂಡಾಗೆ ಅಂದ್ಕೊಂಡೆ ಏನೋ ಮಾಡ್ಕೋತಾರೆ ಇವ್ರು ಕಿತಾಪತಿ ಅಂತ ಪಾಪ ಅಯ್ಯನ ಕೂಡ ಕೇಳ್ತಾ ಇದ್ಲು ಆಚೆ ಬೇರೆ ಕೋಲ್ಡ್ ಇತ್ತಲ್ವಾ ಅಲ್ಮಿನ್ ಅಂಕಲ್ ಹತ್ರ ಬಿದ್ದಿದೆ ಕೀ ಕಳ್ಕೊಂಡಿದ್ದಾರೆ ಅವ್ರು ಕರೆಕ್ಟಾಗಿ ಐ ಕಾಂಟ್ಯಾಕ್ಟ್ ಮಾಡ್ತಾನೆ ಇಲ್ಲ ಏನೋ ಅವ್ರ ಕಡೆ ತಪ್ಪಾಗಿದೆ ಅದು ಸರಿ ಅಂತ ಕಾಲ್ ಮಾಡಿ ಕೇಳಿದ್ದಕ್ಕೆ ಪುಣ್ಯಕ್ಕೆ ಕಾರಲ್ಲಿ ಬಿದ್ದಿತ್ತು ಕೀ ಇನ್ ಕೇಸ್ ಬಿದ್ದಿರಲಿಲ್ಲ ಅಂದರೆ ನಾವು ಏನು ಮಾಡಬೇಕಿತ್ತು ಈ ಬೇರೆ ಕಂಟ್ರೀಲಿ ಈ ರಾತ್ರಿ ಟೈಮಲ್ಲಿ ಮಗನ ಕರ್ಕೊಂಡು ಯಪ್ಪ ನೆನೆಸ್ಕೊಂಡ್ರೆ ಭಯನೇ ಆಗೋಗ್ಬಿಟ್ಟಿತ್ತು ಬಟ್ ಇನ್ನೊಬ್ರು ಇಲ್ಲಿ ಇರೋರ ಹತ್ರನೂ ಕೂಡ ಸೇಫ್ಟಿಯಾಗಿ ಒಂದು ಕೀ ಕೂಡ ಇತ್ತು ನಮ್ಗೆ ಆಮೇಲೆ ಗೊತ್ತಾಯಿತು ಸರಿ ಇವಾಗ ಕಾಲ್ ಮಾಡಿದ್ರಲ್ಲ ಅವ್ರಿನ್ನ ಕೀ ತೊಗೊಂಬಂದು ಕೊಡ್ತಾ ಇದ್ದಾರೆ ವಾಪಸ್ Where are you from? ಇಂಡಿಯಾ Mahendra Bahubali. ಮಹೇಂದ್ರ ಬಾಹುಬಲಿ Katappa. This is my shopping. This is Pushpa. ತಗ್ಗದಲೆ Katappa. Mahendra Bahubali. How are you? Good. You speak Arabic? English? ಇಂಗ್ಲಿಷ್ I know you speak English. How are you? He wants with you. ಹೌ ಆರ್ ಯು Labubu, yes, Labubu. Excuse me, he wants with you. ಕೀ ಬೀಳಿಸ್ಕೊಂಡು ಬಂದು ಕಾರಲ್ಲಿದೆ ಅಟ್ಲೀಸ್ಟ್ ಇಲ್ಲ ಏನಾದರೂ ಬಿದ್ದಿದ್ರೆ ಮುಗಿದ ಕತೆ ಇದು ಹೋಟೆಲ್ಲು ಅಲ್ಲ ಇವಾಗ ಓನರಿಗೆ ಕಾಲ್ ಮಾಡಿ ಮತ್ತೆ ಅವ್ರು ಎಲ್ಲಾದಾರೋ ಏನೋ ಅಪ್ಪ ಡೇಂಜರ್ ನಿನ್ಗಿಲ್ಲ ಬಿಡು ಇಟ್ಕೊಳಕ್ಕೆ ಬರಲ್ಲ ನಿನಗೆ ನಾಳೆಯಿಂದ ನೀನು ಹಿಡ್ಕೊ
ಬ್ಯಾಗಲ್ಲಿ ಇಟ್ಕೊಂತಾರೆ ಯಾರಾದರೂ. ನೀನು ಇಟ್ಕೊ ನಾಳೆಯಿಂದ. ಮಮ್ಮಿ ಹ್ಞೂ ಪಪ್ಪ ಡ್ರಾಬಲ್ಲಿ ಬಿಟ್ಟು ಕಾರಲ್ಲೇ ಬಂದ ಇವಾಗ ಕೀ ಇಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ಕುಡಿತಾ ಇರೋದು. ಅವಳಿಗೊಂದು ಕೊಡಲ ಇದು ಏನಿದೆ ಹಂಗೆ ಸಕ್ಕರೆನ ಕಾಲು ಸಕ್ಕರೆ ಕೊಟ್ಟರೆ ಹೈಪರ್ ಆಗ್ತಾಳೆ ಅದೊಂದು ಐತಿ. ಸಾಕ್ಬಿಡಪ್ಪ ಸುಮ್ಮನೆ ಕುಂತೋಳಲ್ಲ. ಇದು ಹಾಕಿದ್ರೆ ಬಬಲ್ಸ್ ಬರುತ್ತೆ ಅಲ್ಲ, ಒಳಗಡೆ ಫುಲ್ ಬಬಲ್ಸ್ ಬರ್ತದೆ. ಇನ್ನು ನನ್ನ ಐಲೈನರ್ ಎಲ್ಲ ಹೆಂಗೆ ಆಗಿದೆ ಒಳ್ಳೆ ಅಂದರೆ ಜ್ವಾಲಾಮುಖಿ. ಮತ್ತು ಅದು ಸ್ಮಡ್ಜ್ ಪ್ರೂಫ್, ಆ ಪ್ರೂಫ್, ಈ ಪ್ರೂಫ್ ಅಂತಾರೆ. ಚಳಿಗೆ ಯಾವ ಪ್ರೂಫ್ ಇಲ್ಲ, ಚಳಿ ಪ್ರೂಫ್ ಅಂತಿಲ್ಲ. ಕಿರಣ್ ಅದೇ ರೇಗಿಸ್ತಾ ಇದ್ದಿದ್ದು ಏನು ಹೆಂಗೆ ಆಗಿದೆ ಐಲೈನರ್ ಅಂತ. ಸೊ ಹೆಂಗಿದೆ ಪರಿಸ್ಥಿತಿ ಅಂದರೆ ಇವಾಗ ಕೀ ಬರೋವರೆಗೂ ಟೈಮ್ ಪಾಸ್ ಮಾಡಬೇಕು. ಆ ರೀಸನ್ಗೆ ಇಲ್ಲಿ ಬಂದು ಕೂತ್ಕೊಂಡು ಒಳಗಡೆ ಸ್ವಲ್ಪ ಬಿಸಿ ಇರುತ್ತೆ, ಆಚೆ ಚಳಿ ಅಂದ್ಬಿಟ್ಟು ಈ ಬ್ಲ್ಯಾಕ್ ಟೀ ಟ್ರೈ ಮಾಡಿದ್ವಲ್ಲ. ಸೊ ಇನ್ನೊಂದು ತೊಗೊಂಡು ಇಬ್ಬರು ಕೂತ್ಕೊಳ್ಳೋಣ, ಕೀ ಬರೋವರೆಗೂ ಒಳಗಡೆ ಟೈಮ್ ಪಾಸ್ ಮಾಡೋಣ ಅಂತ. ಸೊ ಇನ್ನು ಕೂತ್ಕೊಂಡಿಲ್ಲೇ ಟೀ ಕುಡಿತಾ ಇದ್ವಿ. ಸೊ ಇನ್ನೇನು 15 ನಿಮಿಷದಲ್ಲಿ ಅವ್ರು ನಂಗೆ ಕೀ ತೊಗೊಂಬಂದು ಕೊಟ್ಟರು. ಖಾಲಿ 2 ಲೆಮನ್ ಟೀಗೆ ಎಷ್ಟಾಗಿರ್ಬೋದು ಹೇಳಿ. $3 ಮನತ್ ಒಂದು. ಸೊ ನಾನು 2 ತೊಗೊಂಡಿದ್ದೀನಿ 6. ಸರ್ವಿಸ್ ಬಂದು 1 ಮನತ್, ಟೋಟಲ್ 7 ಆಯಿತು. ಸೊ ಅಷ್ಟೇ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊತೀನಿ. ನಂಗೆ ಗೊತ್ತಿಲ್ಲ ಯಾಕೋ ತುಂಬ ಜನಕ್ಕೆ ಟ್ರಾವೆಲ್ ವ್ಲಾಗ್ಸ್ ಇಷ್ಟನೇ ಆಗೋದಿಲ್ಲ. ಲಾಸ್ಟ್ ವೀಡಿಯೋ ರೆಸ್ಪಾನ್ಸ್ ನೋಡಿ ತುಂಬಾ ಬೇಜಾರಾಯಿತು. ಯಾಕಂದರೆ ತುಂಬ ಜನ ವೆಯ್ಟ್ ಮಾಡ್ತಿದ್ದೀನಿ ಅಂತ ನನಗೆಲ್ಲ ಮೆಸೇಜ್ ಮಾಡ್ತಾಯಿದ್ರಿ. ಬಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಟ್ರಾವೆಲ್ ವ್ಲಾಗ್ಸ್ ಎಲ್ಲ. ಸೊ ಡೈಲಿ ವ್ಲಾಗ್ಸೇ ಇಷ್ಟಪಡ್ತೀರಾ ಅಂತ ನನಗೆ ಅನಿಸುತ್ತೆ. ಸೊ ಎನಿವೇಸ್ ನಾವಂತರೂ ಟ್ರಾವೆಲ್ ಮಾಡಿ ಇನ್ನು ಟ್ರಾವೆಲ್ ಮಾಡೋರಿಗೆ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಷ್ಟೇ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.